ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ಕಾರ. ಸರ್, ನಮಸ್ತೆ ಸರ್. ಹೇಳಿ ಸರ್. ಹೇಳ್ರಿ ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡಿದ್ರಿ ಸೇಲ್ಗಿದೆ ಅಂತ. ಹಾಂ ಸರ್. ಯಾವ್ದ್ರಿ ಸರ್ ಕಾರ್ ಇದು? ಸರ್, ಇದು ಸ್ಯಾಂಟ್ರೋ ಜಿಂಗ್ ಎಕ್ಸೋ ಸರ್. ಇದು ಟಾಪ್ ಎಂಡ್ ಮಾಡಲ್ ಸರ್. ಇದು ಸ್ಯಾಂಟ್ರೋ ಅಲ್ಲಿ ಸ್ಯಾಂಟ್ರೋ ಜಿಂಗ್ ಎಕ್ಸೋ ಅಂತ ಹೇಳಿ ಸರ್. ಇದು ಟಾಪ್ ಎಂಡ್ ಮಾಡಲ್. ಇದು ಸ್ಯಾಂಟ್ರೋ ಅಲ್ಲಿ ಎಕ್ಸೋ ವೇರಿಯಂಟು ಟಾಪ್ ಎಂಡಾ? ಹಾಂ ಸರ್. ಓಕೆ, ಏನೈತ್ರಿ ಮಾಡಲು? ಸರ್, ಇದು 2005 5 ಮಾಡಲು. ಹಾಂ ಸರ್. ಓಕೆ, ಓನರ್ ಎಷ್ಟಿದ್ರೆ ಗಾಡಿಗೆ? ಸರ್, ಇದು 5ನೇ ಓನರ್ ಸರ್. ಇದು ಗಾಡಿ ತೊಗೊಳೋರು 600 ಆಗ್ತಾರೆ. ಹಾಂ ಸರ್. ಹಾಂ ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಸರ್, ಇದು 1,00,000 ಇಲ್ಲ ಸರ್. ಇದು 70,000 80,000 ಓಡಿದೆ ಸರ್. ಇದು ಅಷ್ಟು ಓಡೈತ್ರಿ? ಹಾಂ ಸರ್, 1,00,000 ಒಳಗಡೆನೇ ಓಡಿದೆ ಸರ್ ಇದು. ಓಕೆ, ಇದೇನು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೋ ಹೆಂಗೆ ರೀ? ಇಲ್ಲ ಸರ್, ಜೆನ್ಯೂನ್ ರೆಕಾರ್ಡ್ ಏನಿಲ್ಲ ಶೋರೂಮಿಂದು. ಓಕೆ, ಅಂದರೆ ಮೀಟ್ರ್ ಅಂತೂ ಚಲ್ತಿ ಐತಲ್ಲ ರೀ ಓಡಿರೋದು? ಏನು ಸರ್? ರನ್ನಿಂಗ್ ಮೀಟ್ರ್ ಚಲ್ತಿ ಐತ್ರಿ? ಹಾಂ ಸರ್. ಸರ್, ರನ್ನಿಂಗ್ ಮೀಟರ್ ಚಾಲು ಇದೆ ಸರ್. ಓಕೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಸರ್, ಇದು ಮ್ಯಾಕ್ಸಿಮಮ್ ನಿಮಗೆ ಒಂದು 60% ಟೈರ್ ಸಿಗ್ಬೋದು ಸರ್. 60-70% ಟೈರ್ ಸಿಗ್ಬೋದು ಸರ್. 60ರಿಂದ 70% ತನಕ ಟೈರ್ ಐತ್ರಿ? ಹಾಂ ಸರ್. ಇಂಜನ್ ಕಂಡೀಷನ್, ಗಾಡಿ ಬಾಡಿ ಕಂಡೀಷನ್ ಸರ್? ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಇದೆ ಸರ್. ಇಂಜಿನ್ ಮಾತ್ರ ಒಳ್ಳೆ ಜಿನಿಯನ್ ಇದೆ ಸರ್. ಓಕೆ, ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನಾ? ಏನು ಇಂಜನ್ ಕೆಲಸ ಆಗೈತೆ ರೀ ಆಲ್ರೆಡಿ? ಸರ್, ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಆದರೆ ಶೀಲ್ಡ್ ಇಂಜಿನೇ ಸರ್. ಅದು ಸಣ್ಣ ಪುಟ್ಟ ಅಂದರೆ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡಿಸಿರ್ಬೋದು ಅಷ್ಟೇ. ಹೌದಾ? ಹಾಂ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್. ಇಲ್ಲ ಸರ್, ಗಾಡಿ ಮಾತ್ರ ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಪೂರ್ತಿ ಕ್ಲಿಯರ್ ಐತ್ರಿ? ಹಾಂ ಸರ್. ಡೆಂಟು ಪೈಂಟು ಅದೇನು ಟಚಪ್ ಏನೂ ಮಾಡಿಲ್ಲ ಸರ್. ಏನಿದೆ ಅದೇ ರಿಯಲ್ ಫೋಟೋ ಹಾಕಿರೋದು ಸರ್ ನಾವು. ಹೌದಾ? ಹಾಂ ಸರ್. ಓಕೆ, ತಮ್ಮ ಕೈಯಲ್ಲಿ ಏನು ಕೊಡ್ತೈತೆ ಸರ್ ಮೈಲೇಜು? ಸರ್, ಇದು ಸ್ಯಾಂಟ್ರೋಲ್ಲಿ ಟಾಪ್ ಎಂಡ್ ಅಲ್ಲ ಇದು. ಹ್ಞೂ. ಮ್ಯಾಕ್ಸಿಮಮ್ ಸರ್ ನಿಮಗೆ ಲಾಂಗಿಗೆ ಒಂದು 20 ಬರ್ಬೋದು ಸರ್. ಹಾಂ. ಲೋಕಲಲ್ಲಿ ನಿಮಗೆ ಒಂದು 16-17 ಬರ್ಬೋದು ಸರ್. ಹೌದ್ರಾ? ಹಾಂ ಸರ್. ಓಕೆ, ಇಂಟೀರಿಯರ್ ಎಲ್ಲ ಒಳಗಡೆ ಏನು ಬರ್ತದೆ ಸರ್ ಫ್ಯೂಚರ್ಸು? ಅಂದರೆ ಟಾಪ್ ಆ್ಯಂಡ್ ವೆಹಿಕಲ್ ವೇರಿಯಂಟ್ ಅಂತ ಹೇಳ್ತಾ ಇದ್ದಾರಲ್ಲ, ಹಾಂ ಸರ್. ಏನೇನು ಐತ್ರಿ? ಅಂದರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮು, ಈ ಥರ ಎಲ್ಲ ಇದೆಯಾ? ಹಾಂ ಸರ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಸಿಗುತ್ತೆ, ಎ ಸಿ ಸಿಗುತ್ತೆ, 4 ಪವರ್ ವಿಂಡೋ ಶೋರೂಮ್ ಫಿಟ್ಟೆಡೇ ಸಿಗುತ್ತೆ ಸರ್ ಇದು. ಹೌದ್ರಾ? ಹ್ಞೂ. ಹಾಂ ಸರ್. ಓಕೆ, ಆ ಥರ ಫೀಚರ್ಸ್ ಐತ್ರಿ? ಅಂದರೆ ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀರಾ? ಹಾಂ ಸರ್. ಹಾಂ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ಅದರಲ್ಲಿ ಗಾಡಿಯಲ್ಲಿ. ಹ್ಞೂ. ಆಮೇಲೆ ಸರ್, ನಿಮಗೆ ಇದರಲ್ಲಿ ಒರಿಜಿನಲ್ ಜಿ ಸೋನಿಗಿಂದು ಸಿಸ್ಟಮ್ ಇದೆ ಸರ್. ಜಿ ಸೋನಿ? ಹಾಂ, ಜಿ ಸೋನಿಗಿಂದು ಒರಿಜಿನಲ್ ಸಿಸ್ಟಮ್ ಇದೆ. ಸ್ಪೀಕರ್ ಎಲ್ಲ ಅವೇ ಇದಾವೆ ಸರ್, ಒರಿಜಿನಲ್. ಓಕೆ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ನೀವು? ಹಾಂ ಸರ್, ನಾವು ಎಕ್ಸ್ಟ್ರಾ ಮಾಡಿಸಿದ್ದು ಸರ್ ಅದು. ಓಕೆ ಸರ್, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಿ? ಸರ್, ಇದು 27 ಮಟ್ಟ ಎಫ್ ಸಿ ಇದೆ ಸರ್. ಹಾಂ ರೀ. 26ರಲ್ಲಿ 3ನೇ ತಿಂಗಳು ಇಲ್ಲ 4ನೇ ತಿಂಗಳಿಗೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಸರ್. ಓಕೆ, ಅಂದರೆ ಇನ್ನು 7ರಿಂದ 8 ತಿಂಗಳ ತನಕ ಇನ್ಶೂರೆನ್ಸ್ ಅಂತೂ ಸಿಗುತ್ತೆ ರೀ ಅವ್ರಿಗೆ ತೊಗೊಂಡವ್ರಿಗೆ? ಹಾಂ ಸರ್. ಹಾಂ ಸರ್. ಓಕೆ, ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀವಿ ಸರ್ ನಾವು. 5 ಮ್ಯಾಗ್ವಿಲ್ ಇದೆ ಸರ್ ಇದರಲ್ಲಿ. ಮ್ಯಾಗ್ವಿಲ್ ಹಾಕ್ಸಿದಾರಾ? ಹಾಂ ಸರ್, 5 ಮ್ಯಾಗ್ವಿಲ್ ಹಾಕ್ಸಿದ್ದೀವಿ ಸರ್ ನಾವು. ಓಕೆ ಸರ್, ಅದೇ ರೇಟ್ ಏನು ಕೋಟ್ ಮಾಡ್ತೀರಾ ಗಾಡಿಗೆ? ಸರ್, ನಾವು 140 ಹೇಳ್ತಾ ಇದ್ದೀವಿ ಸರ್. ಹಾಂ. ನಿಮ್ಮ ಕಡೆಯಿಂದ ಬಂದರೆ ಬೇಕಾದ್ರೆ ಒಂದು ನೆಗಿಷಿಯಬಲ್ ಮಾಡೋಣ ಸರ್. ಒಂದು 5,000 ರೂಪಾಯಿ ನೆಗಿಷಿಯಬಲ್ ಮಾಡೋಣ ಸರ್. ಓಕೆ, ಮಾಡಲ್ ಬಂದುಬಿಟ್ಟು 2005 ಮಾಡಲು. ತಾವು ಆಲ್ರೆಡಿ ಓನರ್ ಕೂಡ 5 ಆಗಿದ್ರೆ ತೊಗೊಳೋರು 600 ಆಗ್ತಾರೆ ರೀ? ಹಾಂ ಸರ್. ಹಾಂ ಸರ್. ಇವಾಗ ರೇಟ್ ಬಂದುಬಿಟ್ಟು 1,40,000 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದರೆ ಒಂದು 5,000 ರೂಪಾಯಿ ನೆಗೆಸ್ಬಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಹೌದಾ? ಹೌದು ಸರ್. 1,35,000 ಕೊಡಕ್ಕೆ ನೀವು ರೆಡಿ ಇದ್ದೀರಾ? ಹಾಂ ಸರ್. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ? ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ?
ನೋಡೋಣ ಸರ್, ನಿಮ್ಮ ಕಡೆಯಿಂದ ಬಂದರೆ ಸರ್ ಇನ್ನೂ ಒಂದು ಸ್ವಲ್ಪ ಬಿಟ್ಕೊಡೋಣ ಸರ್. ಓಕೆ ಬಿಟ್ಕೊಡೋ ಪ್ರಯತ್ನ ಮಾಡಿ. ಯಾಕಂತಂದರೆ ಮಾಡಲು ಓಲ್ಡ್ ಐತ್ರಿ, ಅಂದರೆ ಓನರ್ ಕೂಡ ಜಾಸ್ತಿ ಆಗಿದ್ದಾರೆ ಗಾಡಿಗೆ. ಹಾಂ ಸರ್, ಹಾಂ ಸರ್. ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನಿಮ್ಗೆ ನೋಡಿರಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಹಾಂ ಸರ್, ಹಾಂ ಸರ್, ಓಕೆ ಸರ್. ಗಾಡಿ ಕಂಡೀಷನ್ ಇದೆ ಸರ್. ಅದೇ ಸರ್, ಯಾಕಂದರೆ ಓಲ್ಡ್ ಗಾಡಿ ಐತ್ರಿ, ಆದಷ್ಟು ನೋಡಿ ಮಾಡಿ ಅಂತ ಹೇಳೋದು. ಹಾಂ ಸರ್, ಹಾಂ ಸರ್, ನಿಮ್ಮ ಕಡೆಯಿಂದ ಬಂದರೆ ಬಿಟ್ಕೊಡೋಣ ಸರ್. ಓಕೆ ಸರ್. ಗಾಡಿರೋಂಥ ಲೊಕೇಶನ್ ರೀ? ಸರ್ ಇದು ಗಾಡಿ ಲೊಕೇಶನ್ನು ಇದು ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು, ಹಾಂ. ಸಾಸುವಳ್ಳಿಯಲ್ಲಿ ಗಾಡಿ ಇರೋದು ಸರ್, ಇದು ಸಾಸುವಳ್ಳಿ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನಮ್ಮದು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ. ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್.